ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿವತ್ತು ಬಾಗಲಕೋಟೆಯಲ್ಲಿ ಒಬ್ಬ ವಿಶೇಷವಾಗಿರುವಂತಹ ಯುವ ನಾಯಕರ ಜೊತೆ ನಾವಿದ್ದೇವೆ. ಅವರೇ ಒನ್ ಆ್ಯಂಡ್ ಓನ್ಲಿ ಸಂತೋಷ್ ವಕ್ರಾಣಿ ಸರ್ ಜೊತೆ. ಸಂತೋಷ್ ವಕ್ರಾಣಿ ಅವರು ಬಾಗಲಕೋಟೆಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆಗಿರುವಂತಹ ಒಂದು ಛಾಪನ್ನು ಮೂಡಿಸ್ತಾನೆ ಬಂದಿದ್ದಾರೆ. ಸದ್ಯಕ್ಕೆ ಈಗ ನಮ್ಮ ಜೊತೆ ಇದ್ದಾರೆ. ಹಾಗೆ ಬಾಗಲಕೋಟೆ ಬೈ ಇಲೆಕ್ಷನ್ನಲ್ಲಿ ಗುರುತರವಾಗಿರುವಂತಹ ಜವಾಬ್ದಾರಿಯನ್ನು ಹೊತ್ತು ತಮ್ಮದೇ ಆಗಿರುವಂತಹ ಕಾರ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರ ಜೊತೆ ನಾವಿದ್ದೇವೆ. ಈಗ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಮೊದಲು ನಮಸ್ಕಾರ ಸರ್. ನಮಸ್ಕಾರ. ಸರ್, ಈಗ ಬಾಗಲಕೋಟೆಯಲ್ಲಿ ಮುಖ್ಯವಾಗಿ ಸಂತೋಷ್ ವಕ್ರಾಣಿ ಅಂತಂದರೆ ಧಮನಿತರು ನೆನೆಸ್ಕೊಳ್ಳುವಂತಹ ಹೆಸರು. ಹಾಗೆಯೇ ಯಾವ ವ್ಯಾಪಾರಸ್ಥರು, ಚಿಕ್ಕ ಪುಟ್ಟ ವ್ಯಾಪಾರಸ್ಥರನ್ನ ನೆನೆಸಿದಾಗ ಸಂತೋಷ್ ವಕ್ರಾಣಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ, ಅಥವಾ ಅವರ ಒಂದು ಸಹಕಾರ ಆಗಿರುತ್ತೆ. ಏನು ಹೇಳ್ತೀರಿ ಸರ್? ಸದ್ಯಕ್ಕೆ ಬೈ ಇಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಈಗ ಸದ್ಯಕ್ಕೆ ಮಾತಾಡ್ತಾ ಹೋಗೋಣ ಸರ್. ಬೈ ಇಲೆಕ್ಷನ್ನು ಈ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ನಡೆಯಿತು. ಅದರಲ್ಲೂ ಬಾಗಲಕೋಟೆಯಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದ ಗಮನವನ್ನು ಸೆಳೆಯೋಕ್ಕೆ ಒಂದು ವಸ್ತುವಾಗಿತ್ತು. ಮೊದಲಿಗೆ ನಮ್ಮ ಮತಕ್ಷೇತ್ರದ ಜನರಿಗೆ ಎಲ್ಲರಿಗೂ ನಮಸ್ಕಾರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಬಾಗಲಕೋಟೆ ಉಪಚುನಾವಣೆಯನ್ನು ಬಂದಿದ್ದು ನಮ್ಮ ಶಾಸಕರಾದಂಥ ದಿವಂಗತ ಮೇಟಿ ಸಾಹೇಬ್ರ ಅಕಾಲಿಕ ಮರಣದಿಂದ ಅನಿವಾರ್ಯವಾಗಿ ನಾವು ಚುನಾವಣೆ ಎದುರಿಸಬೇಕಾದಂಥ ಸಂದರ್ಭ ನಾವೆಲ್ಲರೂ ನೋಡಿದ್ವಿ. ಮೇಟಿ ಸಾಹೇಬರು 5 ವರ್ಷ ಪೂರ್ಣಾವಧಿ ಮಾಡಬೇಕಾಗಿತ್ತು. ಆದರೆ ಅವರು ಆರೋಗ್ಯದಲ್ಲಿ ಏರ್ಪೇರಾಗಿದ್ದರಿಂದ ಅವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಮತ್ತು ಜನ ಕೂಡ ಅವ್ರ ಕುಟುಂಬಕ್ಕೆ 5 ವರ್ಷಕ್ಕೆ ಮತದಾನ ಕೊಟ್ಟಿದ್ದರು. ಜನರ ಬೇಡಿಕೆನೂ ಅದೇ ಆಗಿತ್ತು. ಯಾಕಂದರೆ ಹೆಂಗೋ ಅವರು 5 ವರ್ಷಕ್ಕೆ ಅವ್ರ ಮನೆತನಕ್ಕೆ ನಾವು ಶಾಸಕರನ್ನಾಗಿ ಮಾಡಿದ್ದೀವಿ. ಅದೇ ರೀತಿ ಉಮೇಶ್ ಮೇಟಿಯವರು 2 ವರ್ಷಕ್ಕೆ ಜನ ಕೂಡ ಅವ್ರ ಪರವಾಗಿ ಮತದಾನ ಮಾಡಿದ್ದಾರೆ ಅಂತೇಳಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಮತ್ತು ಉಮೇಶ್ ಮೇಟಿಯವ್ರಿಗೂ ಕೂಡ ಅತ್ಯಂತ ಕ್ರಿಯಾಶೀಲರು. ಅವರು ಕೂಡ ರಾಜಕಾರಣ ಅವ್ರಿಗೂ ಕೂಡ ಹೊಸದೇನಲ್ಲ. ಮೇಟಿ ಸಾಹೇಬರು ಶಾಸಕರು ಇದ್ದಾಗಿಂದ ಕೂಡ ಸಾಕಷ್ಟು ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿರ್ಬೋದು, ಸಾಮಾನ್ಯ ಉಮೇಶ್ ಮೇಟಿಯವರು ಜನರ ಮಧ್ಯದಲ್ಲಿ ಇದ್ದುಕೊಂಡು ಕೆಲಸ ಮಾಡಿದಂಥವ್ರು. ಮತ್ತು ಇಡೀ ಅವರು ಮೇಟಿ ಸಾಹೇಬರು ಮಕ್ಕಳು ಅಂದರೆ ಎಲ್ಲ ಉಮೇಶ್ ಮೇಟಿಯವ್ರ ಸಹೋದರಿ ಆಗಿರ್ಬೋದು, ಅವರು ಅಷ್ಟರು ಕೂಡ ಅವ್ರ ಪರವಾಗಿ ಚುನಾವಣೆ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬಾಯಕ್ಕ ಮೇಟಿಯವ್ರು ಇರ್ಬೋದು, ಮಲ್ಲು ಮೇಟಿಯವ್ರು ಇರ್ಬೋದು, ಇನ್ನೊಬ್ಬರ ಕಡೆ ಸಹೋದರಿಯವರು ಅವರು ಕೂಡ ಅವ್ರ ಪರವಾಗಿ ಚೆನ್ನಾಗಿ ಲಕ್ಷ್ಯ ಮಾಡ್ಯಾರ. ಮತ್ತು ವಿಶೇಷವಾಗಿ ಬಾಯಕ್ಕ ಮೇಟಿಯವರು, ಮಲ್ಲು ಮೇಟಿಯವರು ಅವರು ಸಾರ್ವಜನಿಕ ಜೀವನದಲ್ಲಿ ಇದ್ದವರು. ಅವರು ಕೂಡ ಸುಮಾರು 1 ತಿಂಗಳವರೆಗೂ ಒಳ್ಳೆ ಪ್ರಚಾರ ಮಾಡಿ 100% ಉಮೇಶ್ ಮೇಟಿಯವ್ರ ಗೆಲ್ಲಿನ ಪರವಾಗಿ ಕೆಲಸ ಮಾಡಿದ್ದಾರೆ. ಸರ್, ಮುಖ್ಯವಾಗಿ ಈ ಬೈ ಇಲೆಕ್ಷನ್ನಲ್ಲಿ ಸಂತೋಷ್ ವಕ್ರಾಣಿಯವರ ಪ್ರಮುಖವಾಗಿರುವಂತಹ ಪಾತ್ರ ಇದೆಯಲ್ಲ, ಅದು ಗಮನಾರ್ಹವಾದ. ಅಂದರೆ ಎಷ್ಟೋ ಜನ ಬೇರೆ ಬೇರೆ ಪಕ್ಷಗಳಿಗೆ ಹೋದವರನ್ನು ಕರೆತರುವಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿದ್ರಿಂದ ನೋಡಿ ಸರ್, ನಾವು ಒಂದು ವ್ಯವಸ್ಥೆಯೊಳಗೆ ಇದ್ದಂಥವ್ರು. ಮತ್ತು ನಾವು ಯಾವುದೋ ಒಂದು ಪಕ್ಷದಲ್ಲಿ ಇದೆಯಪ್ಪ ಅಂತಂದ್ರೆ ಪಕ್ಷದ ಪರವಾಗಿ ಚುನಾವಣೆ ಮಾಡೋದು. ಪಕ್ಷದ ವ್ಯವಸ್ಥೆಯೊಳಗೆ ಪಕ್ಷ ಏನು ನಿರ್ಧಾರಕ್ಕೆ ತೊಗೊಂತೈತೆ ಆ ಪಕ್ಷದ ನಿರ್ಧಾರ ಪ್ರಕಾರ ನಾವು ಇರಬೇಕಾಗುತ್ತೆ. ಇವನ್ ದಾವಣಗೆರೆಯಲ್ಲೂ ಕೂಡ ಅಲ್ಲಿ ಶಾಮನಿ ಶ್ರೀಶಂಕರಪ್ಪ ಅವರ ನಿಧನ ಆದ ನಂತರ ಅವ್ರ ಮೊಮ್ಮಗ ಟಿಕೆಟ್ ಕೊಟ್ಟರು. ಇಲ್ಲಿ ನಮ್ಮ ಮೇಟಿ ಸಾಹೇಬ್ರ ಮಗ ಅಂತ ಶ್ರೀ ಉಮೇಶ್ ಮೇಟಿಯವ್ರು ಟಿಕೆಟ್ ಕೊಟ್ಟರು. ಪಕ್ಷದ ನಿರ್ಧಾರ ತೊಗೊಂಡ್ಮೇಲೆ ನಾವು 100% ಪಕ್ಷದ ಪರವಾಗಿ ನಿಂತು ಕೆಲಸ ಮಾಡ್ಬೋದು. ಮತ್ತು ನಮ್ಮದೇನು ಸರ್ಕಾರ ಇರೋದರಿಂದ ನಮ್ಮ ಬಾಗಲಕೋಟೆ ಸಾಕಷ್ಟು ಕೆಲಸಗಳು ಇನ್ನೂ ಆಗಬೇಕಾಗಿದೆ. ಆ ದೃಷ್ಟಿಯಿಂದ ಈ ಶಾಸಕರ ಯಾರು ಕಾಂಗ್ರೆಸ್ ಪಕ್ಷದವ್ರು ಇದ್ರಪ್ಪ ಅಂತಂದ್ರೆ ಸಾಕಷ್ಟು ಅನುದಾನ ತರೋದ್ರಲ್ಲಿರ್ಬೋದು, ಮತ್ತು ಇನ್ನು ಮೆಡಿಕಲ್ ಕಾಲೇಜು ಭೂಮಿ ಪೂಜೆ ಆಗಿದೆ, ಅದ್ರ ಕೆಲಸ ಕೂಡ ಆಗಬೇಕಾಗಿದೆ. ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಇದೆ, ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಾವು ನಮ್ಮ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಪಕ್ಷದವರಾದ್ರೆ ಸರ್ಕಾರ ಕೂಡ ಕಾಂಗ್ರೆಸ್ ಇರೋದರಿಂದ ನಮ್ಗೆ 100% ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಜನರಿಗೆ ಮನವರಿಕೆ ಮಾಡ್ಕೊಂಡು ಒಂದಿಷ್ಟು ಮಂದಿ ಪಕ್ಷಕ್ಕೆ ಬಂದರು, ಒಂದಿಷ್ಟು ಮಂದಿ ಇಂಡೈರೆಕ್ಟಾಗಿ ಪಾರ್ಟಿ ಪರವಾಗಿ ಮಾಡಿದ್ವಿ. ಯಾರು ರಾಜಕಾರಣ ಮಾಡಂಗಿಲ್ಲ ಅವರು ಕಾಂಗ್ರೆಸ್ ಪರವಾಗಿ ಮತದಾನ ಮಾಡ್ಯಾರ ಅಂತೇಳಿ ಕೇಳಕ್ಕೆ ಇಷ್ಟಪಡ್ತೀವಿ. ಸರ್, ಪ್ರಮುಖವಾಗಿ ಈ ಬೈ ಇಲೆಕ್ಷನ್ನಲ್ಲಿ ನಾವು ನೋಡ್ತಾ ಹೋದಾಗ ಅನೇಕ ಜನ BJPಯನ್ನು ಬಿಟ್ಟು ಹೋದವರಿದ್ದರು. ಹಿಂದಿನ ಮಾಜಿ ಶಾಸಕರಿಗೆ ಎಷ್ಟೋ ಡಿಸ್ಪ್ಯೂಟ್ಗಳಾಗಿದ್ದವು. ಆ ನಿಟ್ಟಿನಲ್ಲಿ ಎಂತೆಂಥೋ ವಿಚಾರಗಳಿಗೆ ಜಗಳಾಡಿದವರು ಕೊನೆಗೆ ಅವರೊಟ್ಟಿಗೆ ಹೋಗಿ ಈ ಬೇರೆ ಬೇರೆ ಪ್ರಶ್ನೆಗಳಾಗಲಿಲ್ಲ ಸರ್. ಈಗ
ಕೆಲವೊಬ್ರು ಏನು ನಾವು ಹೋದ ಸಲ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಚುನಾವಣೆ ಮಾಡಿದ್ವಿ, ಅವರು ಕೆಲವೊಬ್ರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಿಂದ ದೂರ ಇದ್ರು, ಯಾವುದೋ ಪಕ್ಷದಲ್ಲಿ ಸೇರ್ಕೊಂಡಿರ್ಲಿಲ್ಲ ಅವರು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಲ್ಲಿಕಾರ್ಜುನ ಚರಂತಿಮಠ ಸೇರ್ಕೊಂಡ್ವಿ, ಬಟ್ ಅವರು ಪಕ್ಷದ ವ್ಯವಸ್ಥೆಯಿಂದ ದೂರ ಇದ್ರು ಅವರು. ಅವಾಗ ಈ ಚುನಾವಣೆ ಬಂದ ದೃಷ್ಟಿಯಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ಮೈಂಡ್ ಸೆಟ್ ಅಲ್ಲಿ ಆ ಐಡಿಯಾಲಜಿ ಅಂತ ಇರಲಿಲ್ಲ. ಸೊ ಆ ದೃಷ್ಟಿಯಿಂದ ಮತ್ತೆ ರಾಜ್ಯದ ಸಾಕಷ್ಟು ಮುಖಂಡರು ಸಂಘಟನೆ ಅವ್ರಿಗೆ ಏನೋ ಮಾತಾಡಿಸಿ ಮನವೊಲಿಸಿ ಅವ್ರಿಗೆ ಮರಳಿ ಪಕ್ಷಕ್ಕೆ ಕರ್ಕೊಂಡಿರ್ಬೋದು ಅಂತ ನನ್ನ ವಿಚಾರ. ಓಕೆ ಓಕೆ. ಅಂದರೆ ಅವರು BJP ಅಂದರೆ BJPಯಿಂದ ಹೊರತಾಗಿರಲಿಲ್ಲ, BJPಯಲ್ಲೇ ಇದ್ರು ಅಂತ. ಈಗ ಮಲ್ಲಿಕಾರ್ಜುನ ಚರಂತಿಮಠರ ಜೊತೆ ಇದ್ರೂ ಸಹ BJPಯ ಸಿದ್ಧಾಂತಗಳಿಗೆ ಅಥವಾ ಅದರ ಒಂದು ಐಡಿಯಾಲಜಿಗೆ ಒಪ್ಕೊಂಡಿದ್ರು. ತದನಂತರ ಮಲ್ಲಿಕಾರ್ಜುನ ಚರಂತಿಮಠರು ಈ ಕಡೆ ಬಂದ ನಂತರ ಆ ಕಡೆ ಹೋಗುವಂಥದ್ದು ಅನಿವಾರ್ಯ ಆಯ್ತಾ ಅಂತ. ನಾವು ಅಷ್ಟರು ಕೂಡ ಒಂದು ಬಳಗದವ್ರು, ಒಂದೇ ಟೀಮ್ ಆಗಿ ಅದೇ ಈ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಚರಂತಿಮಠರು, ನಾನು, ಸಾಕಷ್ಟು ಇನ್ನಿತರೆಲ್ಲ ಪ್ರಮುಖ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆ. ಕೆಲವೊಂದಿಷ್ಟು ಮಂದಿ ಹಿಂದೂ ಸಂಘಟನೆಯಿಂದ ಬಂದಂಥ ಕೆಲವೊಂದಿಷ್ಟು ಮುಖಂಡರು ಅವರು ನಮಗೆ ಕಾಂಗ್ರೆಸ್ ಪಕ್ಷದ ಅಂದ್ರೆ ವ್ಯವಸ್ಥೆ ಅವ್ರಿಗೆ ಇದಾಗಲ್ಲ ಸ್ವಲ್ಪ ದೂರ ಇದ್ರು. ಆದ್ರೆ ಈ ಚುನಾವಣೆಯಲ್ಲಿ ಅದು ಹೇಳಿದ್ನಲ್ಲ, ರಾಜ್ಯದಿಂದ ಬಂದಂಥ ಸಾಕಷ್ಟು ಮುಖಂಡರುಗಳು ಅವ್ರನ್ನ ಹಿಂದೆ ಆಗಿದಂಥ ತಪ್ಪುಗಳನ್ನ ಮರಳಿ ಆಗೋದಿಲ್ಲ ಅಂತ ಹೇಳಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮರಳಿ ಮಾತ್ರ ಪಕ್ಷಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ನಮ್ಮ ವ್ಯವಸ್ಥೆ ಒಳಗೆ ನಾವಂತೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಲೆಕ್ಷನ್ ಮಾಡಿದ್ವಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದ್ದೀವಿ, ಅದರಲ್ಲಿ ಏನು ಸಂಶಯ. ಸರ್, ಇನ್ನು ಪ್ರಮುಖವಾಗಿರುವಂತಹ ಈಗ ಸವಾಲುಗಳಿದ್ವು ಸರ್. ಏನು ಸವಾಲುಗಳು ಅಂತಂತಂದರೆ, HY ಮೇಟಿ ಅವರು ತೀರ್ಕೊಂಡು ಆದಮೇಲೆ ಅವರ ಮಕ್ಕಳಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥದ್ದು ಅದರಲ್ಲಿಯೂ ಸಹ ಸಾಕಷ್ಟು ಬಂದಿತ್ತು. ಅಲ್ಲಿ ಮುಖ್ಯವಾಗಿ ಸವಾಲಿತ್ತು. ನಂತರದಲ್ಲಿ ಈಗ ಯುವ ನಾಯಕರಾಗಿ ಕಾಣಿಸ್ಕೊಂಡಂತಹ ಉಮೇಶ್ ಮೇಟಿ ಅವರು ಅನೇಕ ಜನರಿಗೆ, ಅಂದರೆ ಈ ಕಡೆ ನಗರ ಭಾಗಗಳಲ್ಲಿ ಅವರು ಪರಿಚಯ ಇರ್ತಿಲ್ಲ, ಇಲ್ಲಿ ನಗರ ಭಾಗಗಳಲ್ಲಿ BJPನೇ ಡಾಮಿನೆಂಟ್ ಅನ್ನುವಂತಹ ಮಾತು ಸಹ ಇತ್ತು. ಇಲ್ಲಿ ಯಾವ ಥರ ಸವಾಲುಗಳಾಯಿತು ಸರ್? ಮೊದಲಿಗೆ ನಾನು ಹೇಳ್ಬೇಕಂದ್ರೆ ಈ ಬೈ ಎಲೆಕ್ಷನ್ ನಮ್ಮ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ ಸಾಹೇಬರು ಮೊದಲಿಗೆ ಇದನ್ನ ನೇತೃತ್ವ ತಗೊಂಡ್ರು. ಯಾರ್ಯಾರು ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದು ಅದನ್ನು ಸರಿ ಮಾಡುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ಶ್ರೀ RB ತಿಮ್ಮಾಪುರ ಸಾಹೇಬರು. ಅದಾದ ನಂತರ ಈ ಅಖಾಡಕ್ಕೆ ಬಂದಂಥವ್ರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು. ಸತೀಶ್ ಜಾರಕಿಹೊಳಿ ಸಾಹೇಬರು ಅವರು ರಣತಂತ್ರ ಭಾಳ ಚೆನ್ನಾಗಿ ಮಾಡಿದರು. ಯಾಕಂದರೆ ಅವ್ರ ಟೀಮ್, ಜಾರಕಿಹೊಳಿ ಸಾಹೇಬ್ರ ಟೀಮ್ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಟೀಮ್ ಆಗಿರ್ಬೋದು, ಬೆಂಗಳೂರಿಂದ ಬಂದಂಥ ಟೀಮು ಮತ್ತು ಜಾರಕಿಹೊಳಿ ಸಾಹೇಬ್ರ ಟೀಮು ಸುಮಾರು 2.5-3 ತಿಂಗಳ ರೂಟ್ ಲೆವೆಲಲ್ಲಿ ಭಾಳ ಚೆನ್ನಾಗಿ ವರ್ಕ್ ಮಾಡಿದರು. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ್ಕೊಂಡು ಅವ್ರ ಜೊತೆಯಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಮತ್ತು ಅವರು ಜಾರಕಿಹೊಳಿ ಸಾಹೇಬರು ಇಲೆಕ್ಷನ್ ಮಾಡೋದ್ರಲ್ಲಿ ಭಾಳ ನಿಸ್ಸೀಮರು, ಭಾಳ ಒಳ್ಳೆಯ ಅವರಿಗೆ ಯಾವ ಥರ ಚುನಾವಣೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಕ್ಷೇತ್ರದ ಪಲ್ಸು ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಪ್ರಾಕ್ಟಿಕಲ್ ರಾಜಕಾರಣ ಮತ್ತು ರಿಸಲ್ಟ್ ಓರಿಯೆಂಟೆಡ್ ರಾಜಕಾರಣ, ಆಡಂಬರದ ರಾಜಕಾರಣ ಅಲ್ಲ ಅವರು. ಆ ದೃಷ್ಟಿಯಿಂದ ನಮ್ಮ ಬಾಗಲಕೋಟೆ ನಾಡಿ ಮಿಡಿತ ಯಾವ ರೀತಿ ಇದೆ, ಯಾವ ರೀತಿ ಮಾಡಿದರೆ ಏನಾಗುತ್ತೆ, ಬಾಗಲಕೋಟೆ ಸಿಟಿಯಲ್ಲಿ ಯಾವ ಥರ ವಾತಾವರಣ ಇದೆ, ಬಾಗಲಕೋಟೆ ಗ್ರಾಮೀಣದಲ್ಲಿ ಯಾವ ವಾತಾವರಣ ಇದೆ, ಸೊ ಈ ರೀತಿ ಅವರು ಮೊದಲನ್ನು ತಿಳ್ಕೊಂಡು ಅದಕ್ಕೆ ಏನೇನು ಸ್ಟ್ರಾಟಜಿ ಮಾಡ್ಬೇಕಂತೇಳಿ ಅವ್ರ ಟೀಮು, ಅವ್ರ ನೇತೃತ್ವದಲ್ಲಿ ಅವ್ರ ಟೀಮ್ ಪ್ಲ್ಯಾನ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆ ನಮ್ಮ ಮುಖಂಡರಾದಂಥ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಅದೇ ರೀತಿ ನಮ್ಮ ಹಿರಿಯರಾದಂಥ SR ಪಾಟೀಲ್ ಸಾಹೇಬರು, ಆಮೇಲೆ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬ್ ಇರ್ಬೋದು, ಪ್ರಕಾಶ್ ತಪ್ಶೆಟ್ಟಿ ಅವರು, ಸಾಕಷ್ಟು ಜನ ಹಿರಿಯರು ಕೂಡ ಕೈ ಜೋಡಿಸಿದರು. ಅದೇ ರೀತಿ ನಮ್ಮ ಇನ್ನೋರ್ವ ರಾಜ್ಯದ ಮುಖಂಡರು ಆದಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಕೂಡ ಈ ಚುನಾವಣೆಯಲ್ಲಿ ಭಾಗವಹಿಸಿದರು. ಅವರು ಸಾಕಷ್ಟು ಒಂದು 5-6 ದಿನ ಬಾಗಲಕೋಟೆಗೆ ಬಂದು ಪ್ರಚಾರ ಮಾಡಿ ಅವ್ರದ್ದು ಆದಂಥ ಒಂದು ಸಂಘಟನಾ ವ್ಯವಸ್ಥೆಯೊಳಗೆ ಬೈ ಎಲೆಕ್ಷನಲ್ಲಿ ಕೆಲಸ ಮಾಡಿದರು. ಅದೇ ರೀತಿ ಲಕ್ಷ್ಮಣ್ ಸವದಿಯವರು ಇರ್ಬೋದು, ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ಬೋದು, ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಾಕಷ್ಟು ಮುಖಂಡರುಗಳು ಹೆಸರು ಹೇಳ್ಕೊಂತವ್ರು ಇಡೀ. ಅದಾಗಿ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸುಮಾರು 6 ದಿನಗಳ ಕಾಲ ನಮಗೆ ಟೈಮ್ ಕೊಟ್ಟರು. ಅದೇ ರೀತಿ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸಾಹೇಬರು ಕೂಡ ಬಂದಿದ್ರು, ಜಮೀರ್ ಅಹಮದ್ ಸಾಹೇಬರು ಬಂದಿದ್ರು, ಸಾಕಷ್ಟು ಜನ, ಬೇರೆ ರೀತಿ ಸುರೇಶ್ ಅವರು ಇರ್ಬೋದು,
ನಮ್ಮ ಜಿಲ್ಲೆಯೆಲ್ಲ ಎಲ್ಲ ಅಕ್ಕಪಕ್ಕ ಜಿಲ್ಲೆಯೆಲ್ಲ ಶಾಸಕರಿರ್ಬೋದು, ರಾಜ್ಯದ ಎಲ್ಲ ಸಚಿವರು ಕೂಡ ಬಂದು ಇಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿ ಶಿವರಾಜ್ ತಂಗಡಗಿ ಅವರು ಇರ್ಬೋದು, ಸಂತೋಷ್ ಲಾಡ್ ಅವರು ಇರ್ಬೋದು, ಮುನಿಯಪ್ಪ ಸಾಹೇಬ್ರು ಇರ್ಬೋದು, ಪರಮೇಶ್ವರ್ ಸಾಹೇಬ್, ಇಡೀ ಸರ್ಕಾರದ ಎಲ್ಲ ಮಂತ್ರಿ ಮಂಡಳಿ ಕೂಡ ನಮ್ಮ ಚುನಾವಣೆಯಲ್ಲಿ ಭಾಗವಹಿಸಿ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದಾರೆ. ಅದ್ರದ್ದು 100% ನಮಗೆ ರಿಸಲ್ಟ್ ಸಿಗುತ್ತೆ ಅಂತ. ಸರ್, ಇನ್ನು ಬೈ ಎಲೆಕ್ಷನ್ ಅಲ್ಲಿ ಈ ಸೆಕೆಂಡ್ ಲೈನ್ ಲೀಡರ್ಸ್ ಇದಾರಲ್ಲ, ಎಲ್ಲೋ ಒಂದು ಕಡೆ ಅವ್ರಿಗೂ ಒಂದು ಶಕ್ತಿ ತುಂಬುವಂತಹ ಕೆಲಸಕ್ಕೆ ಮುಂದಾದ್ರು ಅನ್ನುವಂಥದ್ದು. ಯಾಕೆಂತಂದ್ರೆ ಇಡೀ ರಾಜ್ಯದ ಪ್ರಮುಖ ನಾಯಕರು ಬಾಗಲಕೋಟೆಯಲ್ಲಿ ಬೀಳ್ಕೊಟ್ಟಿದ್ರು. ಈಗ ಸಂತೋಷ್ ವಕ್ರಾಣಿ ಅವ್ರನ್ನ ಹಿಡಿದುಕೊಂಡು ಅನೇಕ ನಾಯಕರಿಗೆ ಮತ್ತೊಂದು ಉತ್ಸಾಹ, ಮತ್ತೊಂದು ಗರಿ ಎನ್ನುವಂಥದ್ದು. ಸರ್, ಈಗ ನಾವು ಹೇಳ್ಬೇಕಂದ್ರೆ ಇದು ನಿಜವಾಗ್ಲೂ ಸೆಕೆಂಡ್ ಲೈನ್ ಲೀಡರ್ಸಿಗೆ ಒಂದು ಉಪಚುನಾವಣೆ ಮಾಡೋದು ಒಂದು ಭಾಗ ಅದ. ಸೆಕೆಂಡ್ ಲೈನ್ ಲೀಡರ್ಸಿಗೆ ಗುರುತಿಸ್ಕೊಳಕ ಅಥವಾ ನಾಯಕತ್ವವನ್ನು ಗುರುತಿಸ್ಕೊಂಡು ಒಳ್ಳೆ ಅವಕಾಶ ಇದೆ. ಯಾಕಂದ್ರೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಕ್ಕೆ ಹೋದ್ರೆ ನಮಗೆ ಅಪಾಯಿಂಟ್ಮೆಂಟ್ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ. ಮಂತ್ರಿಗಳನ್ನ ಭೇಟಿಯಾಗಕ್ಕೆ ಹೋದ್ರೆ ಅವಕಾಶ ಸಿಗಬಹುದು, ಸಿಗ್ಲಿಕ್ಕಿಲ್ಲ. ಆದ್ರೆ ಒಂದು ಏನಪ್ಪಾ ಅಂತಂದ್ರೆ ಈ ಉಪಚುನಾವಣೆ ಐತಂದ್ಮೇಲೆ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಎಲ್ಲಾ ಸಂಪುಟ ಸಚಿವರು ಕೂಡ ನಮ್ಮ ಬಾಗಲಕೋಟೆಗೆ ಬಂದರು. ಸೊ ಈ ಒಂದು ಅವಕಾಶ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಅವ್ರನ್ನ ಭೇಟಿ ಆಗುವಂತ ಅವಕಾಶ ಸಿಕ್ತು. ಮತ್ತು ಅವ್ರ ಹತ್ರ ಒಂದು ವೈಯಕ್ತಿಕವಾಗಿ ಪರಿಚಯ ಆಗುವಂತ, ಯಾಕಂದ್ರೆ ಅವರು ಇಲ್ಲೇ ಸಮಯ ಕೊಟ್ಟರು ಬಾಗಲಕೋಟೆಗೆ. ಹಿಂಗಾಗಿ ಇಲ್ಲಿ ಲೋಕಲ್ ಮುಖಂಡರು, ಕಾರ್ಯಕರ್ತರ ಜೊತೆ ಸಮಯಕ್ಕೆ ಪ್ರಚಾರಕ್ಕೆ ತೊಡಗಿದಾಗ ಅವ್ರವ್ರ ವೈಯಕ್ತಿಕ ಪ್ರಚಾರ ಬಂತು. ಇದು ಕೂಡ ನಮ್ಮ ಕಾರ್ಯಕರ್ತರಲ್ಲಿ 100% ನೀವು ಹೇಳದಂಗೆ ಉತ್ಸಾಹನ ತುಂಬಿದೆ. ಮತ್ತು ಚುನಾವಣೆ ಮಾಡಕ್ಕೆ ಭಾಳ ಒಂದು ಎನರ್ಜಿ ಕೂಡ ಬಂತಂತ ಹೇಳಿಕೆ ಓಕೆ ಓಕೆ ಸರ್, ಇನ್ನು ಇನ್ನೊಂದು ಹೇಳ್ಬೇಕಂತಂದ್ರೆ ಇಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ರೀತಿಯಾದಂತಹ ಹಣವನ್ನು ನೀರಿನ ಹಾಗೆ ಚೆಲ್ತು ಅನ್ನುವಂತಹ ಮಾತುಗಳು, ಅಂದರೆ ಒಂದು ಆರೋಪ ಇದೆ ಸರ್. ಇನ್ನೊಂದು ವಿಡಿಯೋ ಸಹ ವೈರಲ್ ಆಗಿತ್ತು. ಒಬ್ಬ ವ್ಯಕ್ತಿ ರಸ್ತೆಯ ಮಧ್ಯೆ ಅಥವಾ ರಸ್ತೆಯ ಬಾಗಿಲು ನಿಂತ್ಕೊಂಡು ದುಡ್ಡು ಹಂಚುವಂತಹ ಒಂದು ಪ್ರಕ್ರಿಯೆ, ಅನೇಕ ಆರೋಪಗಳನ್ನು ಬಿಜೆಪಿ ಸಹ ಮಾಡ್ತಾ ಇದ್ದಾರೆ ಸರ್. ಅದು ಈ ಬೈ ಎಲೆಕ್ಷನಲ್ಲಿ ಅಪವಾದ, ನಾವು ಅವ್ರಿಗೆ ಅಪವಾದ ಕೊಡೋದು, ಅವ್ರು ನಮಗೆ ಅಪವಾದ ಕೊಡೋದು, ಇದು ಎಲ್ಲ ಚುನಾವಣೆಯಲ್ಲಿ ಸಹಜ ಇದೆ. ಆದ್ರೆ ಮತದಾರರು ಶಾಣ್ಯರು ಅದಾರ. ಮತದಾರರಿಗೂ ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ. ನಮ್ಮ ಸಾಕಷ್ಟು ಯೋಜನೆಗಳನ್ನು ಕೂಡ ಮತದಾರರು ಉಪಯೋಗ ತಗೊಂಡಿದ್ದಾರೆ. ಈ ವಿಶೇಷವಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ವಿಶೇಷವಾಗಿ ನಾವು ಮತದಾನಕ್ಕೆ ಹೋದಾಗ ಎಲ್ಲ ಹೆಣ್ಮಕ್ಳು ಕೂಡ ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ಬರ್ತೈತಿ. ಆಮೇಲೆ ಕರೆಂಟ್ ಫ್ರೀ ಅನ್ನೋದೇನು, ಅವು ವಿಶೇಷವಾಗಿ ಈ 2 ಯೋಜನೆಗಳು ಭಾಳ ಮನ ಮುಟ್ಟುವಂಥ ಕೆಲಸ ಆಗಿದೆ. ಅದಕ್ಕೆ ಆ ದೃಷ್ಟಿಯಿಂದ ನಾವು ಇದು ಹೇಳ್ತೀನಲ್ಲ, ಅವರು ನಮ್ಮ ಮೇಲೆ ಅಪೋದ್ ಕೊಡೋದು, ನೀವು ದುಡ್ಡು ಹಂಚಿರಿ ಅಂತ ನಾವು ಅವ್ರಿಗೆ ಅಪೋದ್ ಕೊಡೋದು, ಈ ರಾಜಕಾರಣ ವ್ಯವಸ್ಥೆಗಳು, ಚುನಾವಣೆ ಪ್ರಕ್ರಿಯೆಗಳು ಇವೆಲ್ಲ ಸಹಜ. ಅವು ನಿರಂತರ ನಡೀತಾ ಇರ್ತಾವೆ. ಅಪವಾದ ನಾವು ಅವ್ರು ಮಾಡೋದು ಮಾಡ್ತಾ ಇರ್ತೀವಿ. ಬಟ್ ಆ ರೀತಿ ಏನು ಮತ್ತು ಸರ್ಕಾರ ಅಂತ ಅಂದಮೇಲೆ ಈ ರೀತಿ ಅಪವಾದಗಳು ಬರೋದು ಸಹಜ. ಅದನ್ನು ನಾವೇನು ತಲೆ ಕೆಡಿಸ್ತೀವಿ. ಓಕೆ ಸರ್, ಇನ್ನು ತಮಗೆ ಎದುರಾಗುವಂತಹ ಮುಂದಿನ, ಅಂದರೆ ಈಗ ಆಲ್ರೆಡಿ ಒಂದು ಲೆಕ್ಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಹೇಳುವಂತೆ ಕಾಂಗ್ರೆಸ್ ಈ ಸಾರಿ ಪಕ್ಕಾ ವಿನ್ ಆಗುತ್ತೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಿದೆ. ಅದರಲ್ಲಿ ತಮ್ಮ ಸಹಕಾರ, ಹಾಗೆ ಅನೇಕ ಯುವ ನಾಯಕರು ಸಹಕಾರ ಇದೆ. ಸೊ ಮುಂದೆ ಏನೇನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ, ಅದರಲ್ಲಿ ಸ್ವತಃ ತಮ್ಮ ವೈಯಕ್ತಿಕವಾಗಿ ಒಂದಿಷ್ಟು ವಿಚಾರಗಳಿರ್ತವೆ. ಅದರಲ್ಲೂ BDAಗೆ ಸಂಬಂಧಪಟ್ಟಂತೆ ಅದರಲ್ಲೂ ಹಿಂದೆ BDA ಆಕಾಂಕ್ಷೆ ಸಹ ಆಗಿತ್ತು. ಸೊ ಏನು ಬದಲಾವಣೆಗಳನ್ನ ತರಬೇಕು ಅಥವಾ ಏನು ಬದಲಾವಣೆಗಳನ್ನ ಬಯಸ್ತಾ ಇದ್ದೀರಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅಂತ? ಸರ್, ಈಗ ಮೊದಲಿಗೆ ನಮಗೊಂದು ಏನಪ್ಪ ಅಂದ್ರೆ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಇದ್ದಿದ್ದು ನಿಜ. ಮತ್ತು ಇಲ್ಲಿ ಬಾಗಲಕೋಟೆಗೆ ಬಂದಂಥ ಎಲ್ಲ ನಮ್ಮ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವರುಗಳನ್ನು, ಶಾಸಕರುಗಳಿಗೆ ಇಲ್ಲಿ ತೊಂದರೆಗಳು ಏನಿದೆ ಅಂತೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಕೆಲವೊಂದು ಏರಿಯಾದಾಗ ಕೆಲವೊಂದು ಸಮಸ್ಯೆಗಳಿದ್ದು ಅದೇ ರೀತಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಅವರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ. ಓಕೆ, ಈ ಉಪಚುನಾವಣೆ ಒಳಗೆ ನಾವು, ಯಾಕಂದ್ರೆ ಇದು ನಮ್ಮ ಅಗ್ನಿ ಪರೀಕ್ಷೆ ಇದೆ. ಯಾಕಂದ್ರೆ ಇದು ಪ್ರೈಮರಿ ಇದೆ. ಯಾಕಂದ್ರೆ ನಮ್ಗೆ ಏನಿದ್ರು ಮುಖ್ಯವಾಗಿ 2028ಕ್ಕೆ ನಾವು ರಿಯಲ್ ಬ್ಯಾಟಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಾನೇನು ಹೇಳಿ ಇಚ್ಛೆ ಪಡ್ತೀನಿ ಅಂದ್ರೆ, ನಮ್ಮ ಅಭ್ಯರ್ಥಿ ಅಂತ ಉಮೇಶ್ ಮೇಟಿಯವರು ಗೆಲ್ಲೋದ್ರಲ್ಲಿ ಯಾವುದೂ ಸಂಶಯನೇ ಇಲ್ಲ. 100% ನಾವು ಗೆಲ್ತೀವಿ. ಮತ್ತು ಇದಕ್ಕೆ ಶ್ರಮ ನಾವು ಗುಣ ಮಾಡೀನಿ, ಇನ್ನೊಬ್ರು ಮಾಡೀವಿ ಅಂತಲ್ಲ. ನಾನು ಹೇಳಿದ್ನಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಜಾರಕಿಹೊಳಿ ಸಾಹೇಬರು ಟೀಮ್, ಜಾರಕಿಹೊಳಿ ಸಾಹೇಬ್ರ ನೇತೃತ್ವದಲ್ಲಿ ಏನು ರಣತಂತ್ರ ಮಾಡಿ, ಏನು ಸ್ಟ್ರಾಟಜಿ, ಚುನಾವಣೆ ಸ್ಟ್ರಾಟಜಿ ಮಾಡಿ ಜನರಿಗೆ ಮನ ಮುಟ್ಟುವಂಥ ಕೆಲಸಗಳನ್ನು ಮಾಡಿದರು. ಮತ್ತು
ಪ್ರತಿಯೊಂದು ಬೂತ್ನಲ್ಲಿ ಕಾರ್ಯಕರ್ತರನ್ನ ಹೊಡೆದೆಬ್ಬಿಸಿ ನಾವು ಚುನಾವಣೆ ಯಾಕೆ ಮಾಡಬೇಕು, ಯಾಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡಬೇಕಂತೇಳಿ ಇಷ್ಟರೂ ಕೂಡ ಸಾಕಷ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಶ್ರಮ ಕೂಡ ಈ ಗೆಲುವಿನ ಹಿಂದಿದೆ. ಮುಖ್ಯಮಂತ್ರಿಗಳು ಹಿಡ್ಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮಠನೂ ಎಲ್ಲರ ಪಾತ್ರ ಈ ಗೆಲುವಿನಲ್ಲಿದೆ. ಯಾರೋ ಒಬ್ಬರಿಂದ ಇಬ್ಬರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಟೀಮ್ ವರ್ಕ್. ಇದು ಪಕ್ಷದ ಸಿದ್ಧಾಂತ, ಪಕ್ಷದ ಐಡಿಯಾಲಜಿ ಹಿಡ್ಕೊಂಡು ಸಾಕಷ್ಟು ಕಾರ್ಯಕರ್ತರು ವೋಟರ್ಸು ಕಾಂಗ್ರೆಸ್ ಪರವಾಗಿ ವೋಟ್ ಮಾಡ್ತಾರೆ, ಉಮೇಶ್ ಮೇಟಿಯವ್ರ ಪರವಾಗಿ ವೋಟ್ ಮಾಡ್ತಾರೆ. 100% ಉಮೇಶ್ ಮೇಟಿಯವರು ಗೆದ್ದೇ ಗೆಲ್ತಾರೆ ಅನ್ನೋದು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಇನ್ನೊಂದು ಕೊನೆಯದಾಗಿ ಹೇಳುವುದು ಅಂತಂದರೆ, ಪ್ರಮುಖವಾಗಿ ಬಾಗಲಕೋಟೆಯಲ್ಲಿ ಕೇಳಿಬರುವಂತಹ ಸಮಸ್ಯೆಗಳು ನೀವು ಆಲ್ರೆಡಿ ಹೇಳಿದ್ರಲ್ಲ, ಮುಳುಗಡೆ ಸಮಸ್ಯೆಗಳು. ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಸಹ ಅದಕ್ಕೆ ಅನುದಾನವನ್ನು ಘೋಷಣೆ ಮಾಡಿದ್ದಾಗಿದೆ. ಸೊ ಆ ಪ್ರಕ್ರಿಯೆಗಳು ಇನ್ನೇನು ನಡೀತಾ ಇದೆ. ಸೊ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ, ಇನ್ನೂ ಭಾಗಶಃ ಬಾಕಿ ಉಳಿದಿರುವ. ಸೊ ಆ ನಿಟ್ಟಿನಲ್ಲಿ ಹೆಚ್ಚು ತಾವೆಲ್ಲ ಯುವ ನಾಯಕರು ಗಮನ ಕೊಡಬೇಕು ಅನ್ನುವಂಥದ್ದು ನಮ್ಮ ಕ್ಷೇತ್ರದ ಜನತೆಯ ಆಶೋತ್ತರ ಸರ್. ಸರ್, ಈಗ ಅದೇ ನೀವು ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಈ ನಮ್ಮ ಕೃಷ್ಣಾ ಭಾಗ್ಯ ಜಲ ನಿಗಮದಿಂದ ಏನು ಮುಳುಗಡೆ ಆಗಿದೆ, ಆ ದೃಷ್ಟಿಯಿಂದ ಅವರು ಸಾಕಷ್ಟು ಮೊನ್ನೆ ನೀವು ನೋಡಿದಿರಿ, ನಮ್ಮ ನಗರ ಭಾಗ ಬಿಟ್ಟು ಇನ್ನಿತರ ಗ್ರಾಮೀಣ ಭಾಗದಲ್ಲಿ ಆಗಿ 30 ಲಕ್ಷ, ನೀರಾವರಿ 40 ಲಕ್ಷ ರೂಪಾಯಿ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಕೆಲವೊಂದು ಚೆಕ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಬಾಗಲಕೋಟೆ ನಗರಕ್ಕೆ ಮೆಡಿಕಲ್ ಕಾಲೇಜ್ ಬೇಕಂತೇಳಿ ಭಾಳ ಬಹುದಿನಗಳ ಬೇಡಿಕೆ ಆಗಿತ್ತು. ಅದೇ ರೀತಿ ಭೂಮಿ ಪೂಜೆ ಕೂಡ ಆಗಿದೆ, ಟೆಂಡರ್ ಕೂಡ ಆಗಿದೆ. ಸುಮ್ಮನೆ ನಾಮಕೆ ವ್ಯವಸ್ಥೆ ಮಾಡಿದ್ರು ಹೋದ್ರು ಅಂತ ಪರಿಸ್ಥಿತಿ ಇಲ್ಲ. ಅವರು ಭೂಮಿ ಪೂಜೆನೂ ಮಾಡಿದ್ದಾರೆ, ಆಲ್ರೆಡಿ ಟೆಂಡರು ಆಗಿದೆ. ಆಲ್ರೆಡಿ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಅದು ಕೂಡ ಒಂದು ಒಳ್ಳೆ ಕಾಂಗ್ರೆಸ್ ಪಕ್ಷದ ಕೊಡುಗೆ, ಮೇಟಿ ಸಾಹೇಬ್ರ ಕೊಡುಗೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಮತ್ತು ಮುಳುಗಡೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸನ್ಮಾನ್ಯ ಹಿರಿಯರಾದಂಥ ಪ್ರಕಾಶ್ ತಪ್ಪಶೆಟ್ಟಿ ಅವ್ರನ್ನ ನಮ್ಮ BJD ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಒಬ್ಬ ಒಳ್ಳೆಯ ಹಿರಿಯ ರಾಜಕಾರಣಿ, ಮತ್ತು ಅವ್ರಿಗೂ ಅನುಭವ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಅವರು ಜನರಿಗೆ ತೊಂದರೆ ಆಗಲಾರ್ದಂಗೆ ಸಂತ್ರಸ್ತರಿಗೆ ಅನುಕೂಲ ಆಗುವಂಥ ಕೆಲಸ ಸನ್ಮಾನ್ಯ ಪ್ರಕಾಶ್ ತಪ್ಪಶೆಟ್ಟಿ ಅವ್ರು ಮಾಡ್ತಾರೆ. ಯಾಕಂದ್ರೆ ಆಡಳಿತದ ಅನುಭವ ಕೂಡ ಇದೆ ಅಂತೇಳಿ 100% ಈ ಜನರ ಕಷ್ಟಕ್ಕೆ ನಿಂದಿರ್ತಾರೆ, ಅವ್ರಿಗೆ ತೊಂದರೆ ಆಗಲಾರ್ದಂಗೆ ಮಾಡುತ್ತಾರೆ ಅಂತೇಳಿ ನಮ್ಮ ಮೂಲಕ ಹೇಳ್ತಾರೆ. ಸರ್, ಇನ್ನೊಂದು ಕೊನೆಯದಾಗಿ ಕೇಳ್ತೀನಿ ಸರ್, ತಾವು ವ್ಯಾಪಾರಸ್ಥರಾದ್ದರಿಂದ ಬಾಗಲಕೋಟೆಯಲ್ಲಿ ವ್ಯಾಪಾರಸ್ಥರ ಅನೇಕ ಸಮಸ್ಯೆಗಳಿದ್ದಾವೆ ಅಂತ ಆ ನಿಟ್ಟಿನಲ್ಲಿ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಸಂತೋಷ್ ವಕ್ರಾಣಿ ಅವರ ಮುಂದೆ ಈಗ ಆಲ್ರೆಡಿ ಮಾಡಿದ್ದೀರಿ ಸರ್, ಇಲ್ಲ ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಅನ್ನೋದು. ಸರ್, ಈಗ ಮಾರ್ಕೆಟ್ ವಿಷಯವಾಗಿ ತಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಳ್ಳೆಯ ಪ್ರಶ್ನೆ ತಮ್ಮದು. ನಮ್ಮ ಬಾಗಲಕೋಟೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಆದರೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯ ತಾಲೂಕುಗಳಂತ ಜಮಖಂಡಿ ಮುಧೋಳದಲ್ಲಿ ಇರ್ತಕ್ಕಂಥ ಬಿಸ್ನೆಸ್ ಬಾಗಲಕೋಟೆಯಲ್ಲಿ ಇಲ್ಲ. ಯಾಕಂದರೆ ಏನಾಗಿಬಿಟ್ಟಿದೆ, ಇದು ನವನಗರ, ವಿದ್ಯಾಗಿರಿ, ಹಳೆಯ ಬಾಗಲಕೋಟೆ ಈ ರೀತಿ 3 ಭಾಗಗಳಾಗಿ ಒಡೆದು ಹೋಗ್ಬಿಟ್ಟಾವ. ಹಿಂಗಾಗಿ ಏನಾಗಿದೆ, ಹೊರಗಿನ ಜನ ಬರ್ತಾ ಇಲ್ಲ, ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಸೊ ಈ ನಮ್ಮ ಬಾಗಲಕೋಟೆ ವರ್ತಕರ ಸಂಘ ಏನು ಭೂಮಾ ಅಂತೇನಿದೆ ಅಲ್ಲ, ರವಿ ಕುಮಟಗಿಯವರು ಹಾಗೂ ಅವರೆಲ್ಲ ಏನು ವ್ಯಾಪಾರಸ್ಥರ ಸಂಘ ಇದೆ, ಅವರು ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಬಾಗಲಕೋಟೆಗೆ ಬಂದಾಗ ಅವ್ರ ಮುಂದೆ ಈ ಮನವಿ ಎಲ್ಲ ಇಟ್ಟು ಸುಮಾರು ನಮಗೇನು 2ನೇ ಯೂನಿಟ್ 3ನೇ ಯೂನಿಟ್ ಮಧ್ಯದಲ್ಲಿ ದೊಡ್ಡನವ್ರು ಸರ್ಕಲ್ ಹತ್ರ ಒಂದು 200 ಎಕರೆ ಏನು ಅದನ್ನು ಕಾಯ್ದಿರಿಸ್ಬೇಕಂತೇಳಿ ಮಾರ್ಕೆಟ್ ಸಲುವಾಗಿ ಅದನ್ನು ಮನವಿ ಮಾಡಿದಾಗ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಅದನ್ನು ಮಾತು ಕೊಟ್ಟಿದ್ದಾರೆ. ಅವರಿಗೆ ಅದನ್ನು ನಾವು ಏನು ಮಾರ್ಕೆಟ್ ಜನರ ಬೇಡಿಕೆ ಇದೆ, ಮಾರ್ಕೆಟ್ ಪರಿಸ್ಥಿತಿ ಏನಿದೆ, ಇಲ್ಲಿ ನಾವು ವ್ಯಾಪಾರದ ಪರಿಸ್ಥಿತಿನ ಅವ್ರಿಗೆ ನಾವು ಹೇಳಿದ್ದೀವಿ, ಪರಿಸ್ಥಿತಿ ಚೆನ್ನಾಗಿಲ್ಲ, ಇಲ್ಲಿ ದುಡಿಯೋಕ್ಕೆ ಕಷ್ಟ ಇದೆ ಅಂಥೇಳಿ. ಸೊ ಆ ದೃಷ್ಟಿಯಿಂದ ಅವರು ಭಾಳ ಸಕಾರಾತ್ಮಕವಾಗಿ MB ಪಾಟೀಲ್ ಸಾಹೇಬರು ಅವಾಗ ಸ್ಪಂದಿಸಿದ್ದಾರೆ. ಅವರು ಕೂಡ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅದನ್ನು ಗಮನಕ್ಕೆ ತೊಗೊಂಬಂದು ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ಆ 200 ಎಕರೆ ಮಾರ್ಕೆಟನ್ನು ಜನರಿಗೆ ಅನುಕೂಲ ಮಾಡಿಕೊಡೋಣ ಅಂತೇಳಿ ಅವಾಗ ಮಾತು ಕೊಟ್ಟರೆ 100% ಅದನ್ನು ಮಾಡ್ತಾರೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಸಂತೋಷ್ ವಕ್ರಾಣಿ ಸರ್ ಮಾತುಗಳಾಗಿತ್ತು. ಅಂದರೆ ಬಾಗಲಕೋಟೆಯಲ್ಲಿ ಪ್ರಮುಖವಾಗಿ ವ್ಯಾಪಾರಸ್ಥರ ಸಮಸ್ಯೆಗಳಿದ್ದಾವೆ, ಹಾಗೆ ಮುಳುಗಡೆ ಸಂತ್ರಸ್ತರ ಸಮಸ್ಯೆಗಳಿದ್ದಾವೆ. ಸೊ ಇವೆಲ್ಲ ಸಮಸ್ಯೆಗಳನ್ನು ಈ ಬರುವ ದಿನಗಳಲ್ಲಿ ಬಗೆಹರಿಸುವಂತಹ ಕೆಲಸಕ್ಕೆ ಸಂತೋಷ್ ವಕ್ರಾಣಿ ಅವರು ಹಾಗೆ ಅವ್ರ ಹಿಂದೆ ಅನೇಕ ಒಂದು ದೊಡ್ಡ ಬಳಗ ಇದೆ, ಅವರ ಅಭಿಮಾನಿ ಬಳಗ ಇದೆ. ಸೊ ಆ ಮೂಲಕ ಅವುಗಳಿಗೆ ಒಂದೊಂದಾಗಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಲಿದ್ದಾರೆ. ಹಾಗೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಸಹ ಅನೇಕ ಆಶ್ವಾಸನೆಗಳನ್ನು ಈಡೇರಿಸುವಂತಹ ಹಂತಕ್ಕೆ ತಲುಪಿದ್ದಾರೆ. ಸೊ ಹೀಗಾಗಿ ಈ ಸಾರಿ ಕಾಂಗ್ರೆಸ್ ಪಕ್ಷ ನಮ್ಮ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮತ್ತೆ ಚುಕ್ಕಾಣಿಯನ್ನು ಹಿಡಿಯುತ್ತೆ. ಆ ಮೂಲಕ ಅಭಿವೃದ್ಧಿಗೆ ನಾವು ಒಂದು ಹೆಜ್ಜೆಯನ್ನು ಹಾಕ್ತೇವೆ ಅಂತ ಹೇಳಿ ಸಂತೋಷ್ ವಕ್ರಾಣಿ ಅವರು ಮಾತುಗಳಾಗಿತ್ತು. ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಒಂದೇ ಮಾತರಂ.